ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೇ ನೋಡ್ರಿ. ಬರ್ರಿ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎತ್ತೀನಿ, ಕಸ ಹುಡುಗಿನಿ, ಕುಂತಿದ್ದೀನಿ. ಇವಾಗೇನು ಹಾಲು ಬರೋದಕ್ಕೆ ವೇಟಿಂಗ್ ಮಾಡಕತ್ತೀನಿ. ಹಾಲು ಬಂದ ಒಳಗೆ ಟೀ ಮಾಡಬೇಕು ಅಷ್ಟೇ. ಓಕೆ, ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರೂಟೀನ್ ಹೆಂಗೆ ಹೋಗುತ್ತಾ ಅನ್ನೋದನ್ನು ತೋರಿಸ್ತೀನಿ. ಆದ್ರೇನು ಬೆಳಗ್ಗೆ ಎದ್ದಿನ ಕಸ ಹುಡುಗೋದು ಮಾತ್ರ ತೋರಿಸಿಲ್ಲ. ಆ್ಯಸ್ ಯೂಶ್ವಲ್ ಎಲ್ಲರೂ ಹುಡುಗದೆ, ಆದ್ರೆ ಬೆಳಗ್ಗೆ ಕಸ ಹುಡುಗೊಂಬಂದು ವ್ಲಾಗ್ನ ಮಾಡ್ಬೇಕನ್ನೋದು ನೆನಪಾಗಲಿಲ್ಲ. ಓಕೆ, ಹಾಲು ಬಂದ ಬಳಿಕ ಟೀ ಮಾಡ್ತೀನಿ, ಮುಂದೆ ಸಿಗ್ತೀನಿ. ಚಲೋ ಅದ. ಓಕೆ ಸ್ನೇಹಿತರೆ, ಬರ್ರಿ ಚಹಾ ಮಾಡಾಕತ್ತೀನಿ. ಎದ್ದೀನಿ, ಕಸದ ಎಲ್ಲ ಹುಡುಗಿನಿ. ಇನ್ನೇನು ಸ್ವಲ್ಪ ಪಾತ್ರೆ ಅದಾವ. ಚಹಾ ಕುಡಿದ್ಬಿಟ್ಟು ಪಾತ್ರೆ ತೊಳಿಬೇಕು. ತೊಳೆದು ರೊಟ್ಟಿ ಪಲ್ಯ ಅನ್ನ ಸಾರು ಮಾಡ್ಕೋಬೇಕು. ಇನ್ನು ಲೇಟಾಗಿ ಅನ್ನ ಸಾರು ರೊಟ್ಟಿ ಪಲ್ಯ ಮಾಡ್ಕೊಳ್ಳೋದು. ಮೊದಲು ಚಹಾ ಆಗ್ಬೇಕ್ರಿ. ಉತ್ತರ ಕರ್ನಾಟಕದ್ರಿ ಮೊದಲು ಎದ್ದ ಒಳಗೆ ಚಹಾ ಕುಡಿಬೇಕು. ಚಹಾ ಕುಡಿದ್ಮೇಲೆ ಇದಕ್ಕೆ ಹೋಗಿ ಬರೋದು ನಮ್ಮ ಕಡೆ ಪದ್ಧತಿ. ನೋಡ್ರಿ, ಚಹಾ ಕುದಾಕತ್ತಿತ್ತು ನೋಡ್ರಿ, ಕಡ್ಡಕ್ಕೆ ಚಹಾ ತಗೋ. ನೋಡ್ರಿ, ಚಹಾ ಅಂದ್ರೆ ಹಿಂಗೆ ಕುದಿಬೇಕ್ರಿ. ಕೈ ಕುದ್ರೆ ಚಾದೊಂದು ಇದು ನೋಡ್ರಿ. ರಸ್ಕ್ ತಂದಾರ, ನಿನ್ನೆ ತೊಗೊಂಬಂದ್ರೆ ಯಜಮಾನ್ರಿ ಏನೋ ಒಂದು ಪ್ಯಾಕೆಟ್ ಇಟ್ಟಿನಲ್ಲಿ. ಆಕಳಿಗೆ ಬರ್ಲಕತ್ತ ನೋಡ್ರಿ. ಮನುಷ್ಯಾಗ ನಾಲ್ಕು ಇಟ್ಟಿನಲ್ಲಿ ಚಹಾ ಕುಡಿಬೇಕು, ರಸ್ಕ್ ತಿನ್ನಬೇಕು. ಮುಂದಿಂದು ಕೆಲಸ ನೋಡ್ರಿ. ಕುದಿಯಾಕತ್ತೈತಿ ನೋಡ್ರಿ. ಕುತ್ತಾನ ಗಬ್ರು, ಕುಡಿಲಕ್ಕ ಕುಂತಾನ ಗಬ್ರು. ಅವನಿಗೆ ಹಾಕೋದೇ ಇಲ್ಲ ಅವನಿಗೆ. ಈಗ ಕುಡ್ಲಕತ್ತಾನೆ. ಯಾಕಂದ್ರೆ ಹಿಂಗೆ ರಸ್ಕು ಬ್ರೆಡ್ ಇದ್ದಾಗ ಮಾತ್ರ ಕೊಡ್ತೀನಿ ಅವನಿಗೆ. ಅತಿಯಾಗಿ ಚಹಾ ಕೊಟ್ರೆ ಮಕ್ಳಿಗೆ ನಾವು ಕುಡಿದ್ರೆ ಟೈಮ್ಗೆಲ್ಲ ಚಹಾ ಕೊಟ್ರೆ ಅದು ಸೈಡ್ ಎಫೆಕ್ಟ್ ಆಗಿಬಿಡ್ತದೆ. ಹೆಂಗೆ ಕುಂತಾನ ನೋಡು. ಯಾಕಲೇ ಮಾತಾಡಲ್ಲ? ಹೋಗ್ರಿ, ಏನು ಮಾತಾಡ್ತೀರಿ? ಮತ್ತು ಮುಟ್ಟಿಗೆ ನೀನು ಬೆಲ್ಲಾಗಿತ್ತು. ಇವತ್ತು ಚಹಾ ಏನು ಕಾರ್ಕಾರ ಆಗಿರ್ತದೇನು? ಹಾಂ, ಮಾತಾಡ್ಬೇಕಪ್ಪ. ಅದು ಏನೋ ಒಂದು ಟೈಮ್ ಮಾತಾಡೋದು. ಯಾಕೆ ನೀನು ಬಲೆ ಮಾತಾಡಿದ್ದಲ್ಲ ಅಂತೀನಿ ನಾನು. ಹೆಂಗಿಗದಪ್ಪ ಮುಟ್ಟಿಗೆ ಅಂದ್ರೆ ಬೆಲ್ಲ ಭಾಳ ಆಗ್ಯದ. ಅದೇ ಒಂದು ದೊಡ್ಡ ಕಾಮಿಡಿ ಐತೆ ನನಗೆ. ಮಾತಾಡ್ಲಾರ್ದು ಪಾಪು ಮಾತಾಡ್ತಲ್ಲ ಅಂತ ಹೇಳಿಬಿಟ್ಟು ನೆಟ್ಟ ಕುಂದ್ರು. ಸಕ್ಕರೆ ಹಾಕಿನಿ ಅಲ್ಲ? ಹಾಕಿನಿ. ನನಗೆ ನೆನಪೈತಿ. ತಲೆ ಕಟ್ಟಿದಮ್ಮ. ಚಹಾ ಯಾವಾಗ್ಲೂ ಭಾಳ ಸ್ವೀಟ್ ಆಗಿರ್ಬಾರ್ದು, ಲೈಟಾಗಿ ಸ್ವೀಟ್ ಆಗಿರ್ಬೇಕು. ಎಲ್ಲ ಸಕ್ರೆ ಎಲ್ಲ ಅಂತ. ಈಗ ಚಹಾ ಕುಡಿಬಾರ್ದು ಲೆಕ್ಕಕ್ಕೆ ನೋಡಿದ್ರೆ. ಮತ್ತೇನು ಮಾಡ್ತಿದ್ದೆ? ರೂಢ ಬಿದ್ದೈತಿ. ಅದು ನಿಮ್ಮ ಮಾಯಿಲಿಂದ ರೂಢ ಬಿದ್ದು. ನಾವು ಚಾನೆ ಕುಡಿತಿದ್ದಿಲ್ಲ ರೀ ಮೊದ್ಲು. ಎಲ್ಲಿ ಲಗ್ನ ಆಗಿ ಬರತ್ತನ ಚಾನೆ ಕುಡ್ದಿಲ್ಲ ನಾನು. ಮದುವೆ ಆದ್ಮೇಲೆ ಚಹಾ ಕುಡಿಯೋದು ರೂಢಿ ಬಿದ್ದೈತಿ ನನಗೆ. ನಮ್ಮ ಮನ್ಯಾಗ ಎಷ್ಟೆಲ್ಲ ನಮ್ಮ ಆಯಿಗೆ ದಿನ ಮುಂಜಾನೆ ಸಂಜೆಗೆ ಮಾಡ್ತಿದ್ರು ನಮ್ಮ ಅಪ್ಪನ ಸೋದರ ಅತ್ತಿಗೆ. ಆದ್ರೆ ನಮಗೆ ಚಹಾ ಕೊಡ್ತಿದ್ದಿಲ್ಲ. ನಮಗೆ ಅದ್ರ ಚಹಾದ ರೂಢಿನೂ ಇದ್ದಿದ್ದಿಲ್ಲ. ಮದುವೆ ಆಗಿ ಬಂದಮೇಲೆ ಚಹಾದ ರೂಢ ಬಿದ್ದೈತಿ ನಮಗೆ. ಬರ್ರಿ ಸೋಸಮ್ ಈಗ ಚಹಾ ಎಲ್ಲರಿಗೂ. ನನ್ನ ಮಗ ನೋಡು, ಯವ್ವ ಬಟ್ಲೆ ಅಂತಿಂತ ಬೋಗಣೆಗೆ ಇಂತಿಂತ ಬಟ್ಲೆ ಇಟ್ಟನ. ರಸ್ಕ್ ಅದಾವ ಅಂತೇಳಿ ಇಂಥ ಬಟ್ಲ ಕೊಟ್ಟನ. ನಾರ್ಮಲಾಗಿ ಚಹಾ ಕುಡಿಯೋದು ಕಪ್ಪು ಇವೇನ ಇಟ್ಟಿಟ್ಟು. ಚಹಾ ಕುಡಿಯೋಕೆ ಕಪ್ಪುಗಳು ತಗೋ. ಇದು ಬಚ್ಚಲ್ದಾಗ ಗಿಡ ಅಲ್ಲಿ ಬಾಂಡೆ ತೊಳ್ಯಾಕೆ ಒಂದು ಸೇರಿಸಿ ಇಟ್ಟದ ಕುಂತ್ಬಿಟ್ಟವು ಅಲ್ಲಿ ನೋಡ್ರಿ. ನಾರ್ಮಲಾಗಿ ನಾವು ಚಹಾ ಕುಡಿಯೋದು ಕಪ್ಪು ಅಂದ್ರೆ ಇದೆ. ಸಾವಕಾಶ ಅಯ್ಯಪ್ಪ, ಯಾಕೆ ಹೆಂಗೆ ಹೋಗಿಲಕತ್ತೀರ? ಸಿಟ್ಟು ಬತ್ತಾನು ಚಹಾ ಸುಸತ್ತ. ಹಿಂಗೆ ಮಾಡಿದ್ರೆ ಹಂಗೆ ಅಪ್ಪ ಸಿಟ್ಟು ಬತ್ತಾನು. ಒಲವೇ ನನ್ನಲವೇ ನನ್ನಲವೇ ನನಗಂದು ಕೊಟ್ವ ನಿಮ್ಮ ಪಪ್ಪ. ಟೇರೋ 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 ಬಾಬಾ.
ಇಲ್ಲಿ ಸೋರಿತ್ರಿ ಅದು ತೆಳಗೆ ನೋಡಿ ಆಟ ಆದರೂ ಚೆಲ್ಲೇ ಬಿಡ್ತು ಒರೆಸ್ಕೊಬೇಕು ಈಗ ಅದನ್ನು. ಚಾದ ಕಲಿ ಹಂಗೆ ಕುಂತು ಬಿಡ್ತೀರಿ. ಇಲ್ಲಿ ಕುಂತೈತೆ ನೋಡ್ರಿ ನೀನು ಚಂದ ನಮ್ಮ ಮಗ ಚಹಾ ಸೋಸ್ಕೊಂಡ ನಾವು ರಸ್ಕ್ ಅಂದ್ರಲ್ಲ ಅವ್ರ ಪಪ್ಪಗೆ ಆಟೆ ಹಾಕಿಕೊಟ್ಟೆ ನಾನು, ತಾನು ಸೋಸ್ಕೊಂಡ ಅಲ್ಲಿ ಚೆಲ್ಲೆ ನೋಡಿ. ಸಕ್ಕರೆ ಹಾಕಿನಿ ಆ ಟೇಸ್ಟ್ ನೋಡ್ಲಿವಲ್ಲ ನಾನು. ಇನ್ನೊಂದು ಕೊಳ್ಳೆ ತಿಂದು ಮುಂದಿನ ಕೆಲಸ ಮಾಡು ಬರ್ರಿ. ನೆಲ ಒರೆಸ್ಕೋಬೇಕ್ರಿ ಇವತ್ತೆಲ್ಲ ಅಷ್ಟು ನೆಲ ಒರೆಸ್ಕೊಂಡು ಮುಂದಿನ ಕೆಲಸ ಮಾಡಬೇಕು ಅಂದ್ರೆ ಮಾಡಬೇಕು. ನೋಡಿರಿ ಎಲ್ಲರೂ ತಿಂದ್ರೆ ನನಗೆ ಉಳಿಸೇ ಇಲ್ಲ ನೋಡ್ರಿ. ನೋಡಿ ಇವು ಇಷ್ಟೇ ಅದಾವೆ, ಇಷ್ಟೇ ತಿನ್ಬೇಕು ನಾನು. ಇಷ್ಟೇ ಅವ, ಇಷ್ಟೇ ತಿನ್ಬೇಕು ನಾನು. ಒಣ ತಿನ್ನೋಕ್ಕೆ ಟೇಸ್ಟ್ ಅದಾವೆ. ಚಾದ ತಿನ್ನೋಕ್ಕಿನ ಒಣ ತಿಲ್ಲ ಕುರ್ಕುರು ಅನ್ನೋತಾವ ಒಂಥರ, ಅವಕ್ಕೆ ಟೇಸ್ಟೇ ಬೇರೆ ಅದಾವೆ. ನಿಮ್ಮ ಪಪ್ಪ ನೀರು ತುಂಬಿಡು ಒಂದಿಟ್ಟು. ತೋರೆ ಅಂದ್ರೆ ಒಂದು ತೋರೆ ಅಜ್ವಾನ ಹಾಕ್ಯಾರ. ಸ್ವೀಟ್ ಟೋಸ್ಟ್ ಮುಚ್ಚಪ್ಪ. ಬರೀ ರೊಟ್ಟಿ ಮಾಡ್ತೀನಿ, ರಾಜಗಿರಿ ಪಲ್ಯ ತಾಳಿಸ್ತೀನಿ. ಸಂಜೆಗೂ ಈಗ ಪ್ಲ್ಯಾನ್ ಹಾಕೊಂಡ್ಬಿಟ್ಟೇನಿ ರೀ. ಸಂಜೆಗೆ ಚಪಾತಿ ಪುಂಡಿ ಪಲ್ಯ. ಓಕೆ ಸ್ನೇಹಿತರೆ, ಇದೆಷ್ಟು ಮುಗಿಸ್ಕೊಂಡು ಸಿಗ್ತೀನಿ ಮತ್ತೆ. ಓಕೆ ಸ್ನೇಹಿತರೆ, ಇವಾಗ ಟೀ ಆಯಿತು. ಯಜಮಾನ್ರು ಟೀ ಕುಡಿದ್ಬಿಟ್ಟು ಇಲ್ಲೇ ಇಟ್ಟಿದ್ದಾರೆ. ಇವನು ಒಯ್ದು ಹಂಗೆ ಬಾಂಡೆ ತೊಳೆಯೋದಕ್ಕಂತ ಇಡನು. ಹಂಗೆ ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಅಬ್ಬೋ ನೀರು ಭಾಳ ಕಾಯ್ದುಬಿಟ್ಟವು ನೋಡಿರಿ. ನೆನಪೇ ಇಲ್ಲ, ಎದ್ದುಗಳನ್ನೇ ಹಾಕೀನಿ. ಚಹಾ ಕುಡಿಯೋವರೆಗೆ ನೋಡಿರಿ ಒಯ್ದಾಡಕತ್ಬಿಟ್ಟ ನೀರು. ಸಣ್ಣ ಮಳ್ಳ ಆಗತ್ತ. ಅದು ತೆಗೆದು ಈಗ ಕೊಡೋಕ್ಕೆ ಬಾಯ್ಲರ್ ಐತ್ರಿ. ಬಾಯ್ಲರ್ ಐತಿ, ಅದೊಂದು 6 ಕೊಡ ಹಿಡಿಯೋ ಬಾಯ್ಲರ್ ಐತ್ರಿ. ಸುಮ್ಮನೆ ಅದನ್ನು ಯಾಕೆ ತಿಕ್ಕೋದು ತೊಳೆಯೋದು ದೊಡ್ಡದು ಸಮಸ್ಯೆ ರೀ. ನೋಡಿರಿ ಇವಿಷ್ಟು ಬಾಂಡೆ ಇಟ್ಟಿದ್ದೀನಿ, ಇವಿಷ್ಟು ಬಾಂಡೆ ತೊಯ್ತೀನಿ ಸತ್ತು. ನೋಡಿರಿ ಚಹಾ ಆಗೈತೆ ಎಲ್ಲದು. ಈಗ ಅಷ್ಟು ಯಜಮಾನ್ ಹೋಗಿ ಕುಡಿದು ಹೊರಗೆ ಇಟ್ಟಿದ್ರಲ್ಲ ಅದನ್ನು ತೊಗೊಂಬಂದು ತೊಳೆಯೋದಷ್ಟೇ. ಮುಚ್ಚನ್ ಬರ್ರಿ ಏನ್ರಿ ಇಲ್ಲ, ಒಂದು ನೀರು ತಣ್ಣಗಾಗ್ಬಿಡ್ತಾವೆ ಜಲ್ದಿ. ಬಾಂಡೆ ತೊಳೆದ್ಬಿಟ್ಟು ಜಳಕ ಮಾಡಬೇಕು. ಜಳಕ ಮಾಡಿ ಮತ್ತೆ ಸಿಗೋಣ್ರಿ. ಬಾಂಡೆ ತೊಳಿತೀನಿ ರೀ. ಮೊದಲು ಬಾಂಡೆ ತೊಳೆದು ಅಡುಗೆ ಶುರು ಮಾಡ್ಬೇಕ್ರಿ ಇನ್ನು. ಯಾಕಂದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ. ಹಾಸಿಗೆ ಎಲ್ಲ ಹೆಂಗೆ ಇಟ್ಟ ನೋಡಿ ನನ್ನ ಮಗ. ಬೆಡ್ ಎಲ್ಲ ಇದು ಸ್ವಲ್ಪ ನೀಟ್ ಮಾಡ್ಕೋಬೇಕು. ಇವೆಲ್ಲ ಹತ್ತಿಗಿಡಬೇಕು. ಹಿಂಗೆ ರೀ, ಮಕ್ಕಳ ಮೇಲೆ ಬಿಟ್ರೆ ಒಯ್ದು ಒಳಗೆ ಇಡ್ಬೇಕು ಇವೆಲ್ಲ. ಅವು ಎಲ್ಲೆಲ್ಲಿ ಏನೇನು ನೀಟ್ ಇರ್ಬೇಕು ಅವು ಇದ್ರೇ ಚಂದ ನೋಡಿರಿ. ಓಕೆ ಸ್ನೇಹಿತರೆ, ಮೊದಲು ಪಾತ್ರೆ ತೊಳೆಯಣ್ರಿ. ಚಾರ್ಜಿಗೆ ಹಾಕ್ತೀನಿ ಮೊಬೈಲು. ಚಾರ್ಜಿಗೆ ಹಾಕ್ಬಿಟ್ಟು ಮೊದಲು ಪಾತ್ರೆ ತೊಳಿತೀನಿ. ಆಮೇಲೆ ಇದು ನೋಡಿರಿ ನನ್ನ ಮಗ ಒಂದು ಆರ್ಡ್ರ್ ಮಾಡ್ಯಾನ. ಇದ್ರದ್ದು ಒಂದು ವಿಡಿಯೋ ಹಾಕ್ತೀನಿ ನಿಮ್ಗೆ, ಇದು ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ನೋಡಿರಿ ಇದನ್ನು ಇಲ್ಲೇ ಇಟ್ಬಿಟ್ರೆ ಕ್ಯಾಲೆಂಡ್ರ್ ಮೇಲೆ ಹಾಕೋದು. ಗಣಪ ಓಕೆ ಸ್ನೇಹಿತರೆ, ನೋಡ್ರಿ ಇಷ್ಟು ರೊಟ್ಟಿ ಮಾಡಿದೆ. ಇಷ್ಟೆಲ್ಲ ರೊಟ್ಟಿ ಮಾಡಿದೆ. ಇಲ್ಲಿ ಹಂಗೆ ಅದೇ ಹಂಚು ಬಿಸಿ ಆಗೈತೆ ಅಂತ ಶೇಂಗಾಕಾಳು ಹುರಿಯಾಕತ್ತೀನಿ. ಇದಕ್ಕೆ ಬೇಕಲ್ರಿ ನೋಡ್ರಿ ಶೇಂಗಾಕಾಳು. ಹಂಗೆ ಬಂದ್ರೆ ಅನ್ನ ಮಾಡೀನಿ. ಹಂಗೆ ಇಲ್ಲಿ ಇದನ್ನು ಮಾಡೀನಿ ರೀ, ಹೆಸರುಬೇಳೆ ಪಾಯಸ ಮಾಡೀನಿ.
ಹೆಸರು ಬೇಳೆ ಪಾಯಸ, ಹಂಗೆ ಮೊಸರು ಐತಿ, ಇಲ್ಲಿ ಹಸಿಮೆಣ್ಸಿಕಾಯಿ ಚಟ್ನಿ ಐತಿ, ಹಂಗೆ ಸಂಜೆ ಮಾಡಿ ಸಾಂಬಾರು, ಮುಲ್ಲಂಗಿ ಪಲ್ಯ, ಇಲ್ಲಿ ನೋಡಿದ್ರೆ ರಾಜಗಿರಿ ಪಲ್ಯ ತಾಳ್ಸಿ ನೋಡ್ರಿ. ಇವು ಶೇಂಗಾ ಹುರಿತೀನಿ ರೀ. ಮಗ ಕುಂತನ ಊಟ ಮಾಡಕ್ಕಂತ ಹೇಳಿಬಿಟ್ಟು ಬರ್ರಿ ಮಗನಿಗೆ ಊಟಕ್ಕೆ ಕೊಡೋಣ. ಇವೆರಡು ರೊಟ್ಟಿ ಸ್ವಲ್ಪ ಪಿಂಡಾಗಿ ಮಾಡೀನಿ. ಪಿಂಡ ಅಂದ್ರೆ ಆಟದಾಗೆ, ಯಾಕಂದ್ರೆ ರೊಟ್ಟಿ ಆಯ್ತಲ್ಲ ಇನ್ನು ಉಣ್ಬೇಕು ನಾನು ಅಂತ ಹೇಳ್ಬಿಟ್ಟು ಮಾಡೀನಿ. ಮಗನಿಗೆ ಊಟಕ್ಕೆ ಹಚ್ಕೊಡೋಣ. ಶೇಂಗಾ ಪುಡಿ ಮಿಕ್ಸಿಗೆ ಹಾಕಿ ಇಡ್ಬೇಕು, ಪೌಡ್ರ್ ಮಾಡಿ ಇಡ್ಬೇಕು. ನಮ್ಗೆ ಯಾವಾಗಲೂ ಶೇಂಗಾ ಪುಡಿ ಇರ್ಬೇಕು ನೋಡ್ರಿ. ಎಲ್ಲದಕ್ಕೂ ಶೇಂಗಾ ಪುಡಿ ಬೇಕು. ಶೇಂಗಾ ಪುಡಿ ಇಲ್ಲಾಂದ್ರೆ ಯಾವುದೇ ಕೆಲಸ ಆಗಲ್ಲ. ತೆಗಿತೀವಿ ಇಲ್ಲ ಬರ್ತಿರ್ತಾರೆ. ಆದಷ್ಟು ಸಣ್ಣ ಊರೊಳಗನೆ ಶೇಂಗಾ ಕಾಳು ಹುರ್ಕೊತೀನಿ ನಾನು. ಸಂಜೆಗೆ ಪುಂಡಿ ಪಲ್ಯ ಚಪಾತಿ ಮಾಡ್ಬೇಕು ನೋಡ್ರಿ. ಮಗನಿಗೆ ಹೆಸರು ಬೇಳೆ ಪಾಯಸ ಮಾಡಿ ಕೊಡ್ತೀನಿ. ಇದು ಮಾಡೀನಿ, ಹಾಕಿ ಕೊಡ್ತೀನಿ. ಹೆಸರು ಬೇಳೆ ಹುರಿದು ಮಾಡಿದ್ರೆ ಹಾಲು ಹಾಕೀನಿ. ಪಲ್ಯ ಯಾವ್ದು ಹಚ್ಲಪ್ಪ? ಮೂಲಂಗಿ ಹಚ್ಲೆ. ವಾಲ್ರಿ ವಾಲ್ರಿ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಎಷ್ಟು ಚಂದ ಆಗ್ಯದ. ಇದಕ್ಕೆ ನೀರೇ ಹಚ್ಚಿಲ್ಲ, ಚಂದ ಮಾಡಿ ಉಂಡು ನೋಡು. ಅವ ರಾಜಗಿರಿ ಪಲ್ಯ ಉಂಡ್ರ ಹೊಟ್ಟೆ ತಾಳಲ್ರಿ ಅವನಿಗೆ, ಹೊಟ್ಟೆ ಜಾಡಿಸ್ತದ. ಹಿಂಗಾಗಿ ರಾಜಗಿರಿ ಪಲ್ಯ ಹಚ್ಚಲ್ಲ ಅವನಿಗೆ. ಸ್ವಲ್ಪ ಹಸಿ ಖಾರ ಹಾಕ್ತೀನಿ. ಹಚ್ಲೆ ಮಸಾಲ ಹಸಿ ಖಾರ ಹಾಕೊಂತೆ. ಮೊಸರು ಇದು ಕಡೆ ಕೆಡ್ತು ತಗೋ ಕುಡಿ. ಇದೇನೈತಿ ಸೈಡಿಗೆ ಹಾಕ್ಲೆ, ಆಮೇಲೆ ಹಾಕ್ರಿ. ಮೊಸರು ಅಂತೂ ಇರ್ಬೇಕು ನೋಡ್ರಿ. ನಮ್ಮ ಮನೆ ಮೊಸರಿನ ಗಡಿಗೆ ಅಂತ ಇರ್ಬೇಕು. ಏನಿಲ್ಲ ಅಂದ್ರೆ ಮೊಸರು ಇರ್ಬೇಕು. ಕಾಳು ಹಾಕ್ಲೇನೋ ಒಂದು ಹೇಳ್ಕ. ಹ್ಞೂ ಅಂತ ಮೊದಲು ಹಿಂಗೊಂದು ಸಾಕ್ರಿ. ತಿನ್ನು ತಗೋ. ಇದು ತಗೋ. ನೀನು ಸಂಜುನ್ ಡೈಲಾಗ್ ಹೊಡ್ಲಿಕ್ಕತ್ತಿದೆಪ್ಪ. ಮುಟ್ಟಿಗೆ ಹೆಂಗಾಗ್ಯದ, ಬೆಲ್ಲ ಆಗ್ಯದ ಅಂತಿದಿ. ಹೋಳಿಗೆ ಹೆಂಗಾಗ್ಯಾವೋ ಚಂದಾಗ್ಯಾವ ಅಂದ್ರೆ ಸ್ವಲ್ಪ ಖಾರ, ಉಗ್ಗಿ ಹೆಂಗಾಗ್ಯದ ಸ್ವಲ್ಪ ಖಾರ ಜಾಸ್ತಿ ಆಗ್ಯದ ಅನ್ಸುತ್ತಕ್ಕ ಅಂತ ಹೇಳ್ತಾನ. ಚಂದಾಗಿದಿಲ್ಲ? ಹೌದು, ಖಾರ ಬೆಂಕಿ. ಅದಕ್ಕೆ ಗೋಡಂಬಿ ಮನುಕ ಏನೂ ಹಾಕಿಲ್ಲ, ಯಾಕಂದ್ರೆ ಇಲ್ಲ. ಹೆಂಗಿರುತ್ತೆ ಹಂಗಿದ್ದಂಗೆ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಇದ್ದಾಗ ಹಾಕೋದು, ಇಲ್ಲದಾಗ ಇಲ್ಲ ಅಷ್ಟೇ. ರೊಟ್ಟಿ ಮಾಡಿ ರೊಟ್ಟಿ ಕೆಚ್ಚಿಗೆ ಹುರಿತಿದ್ರು ಅವಾಗ ಒಲಿ ಮ್ಯಾಗ ರೊಟ್ಟಿ ಮಾಡೋರು. ಈಗ ನಾವು ಹಂಚಿ ಹ್ಯಾಂಗೂ ಬಿಸಿ ಆಗೈತಲ್ಲ ಅಂಥೇಳಿ ರೊಟ್ಟಿ ಮಾಡಿದ್ರೆ ಇಷ್ಟೆಲ್ಲ ಗಲೀಜು ಇರ್ತೈತಿ. ಸಾರಿ, ಗಲೀಜು ಅನ್ಬಾರ್ದು, ಇಷ್ಟೆಲ್ಲ ಹಿಟ್ಟು ಅದೆಲ್ಲ ಬಿದ್ದಿರ್ತೈತಿ ನೋಡ್ರಿ. ಆಮೇಲೆ ಎಲ್ಲ ಸ್ವಚ್ಛ ಮಾಡ್ಕೊಂಬಿಡೋದು, ತೊಳ್ಕೊಬಿಡೋದು. ರೊಟ್ಟಿ ಮಾಡಿದ್ರೆ ಅಷ್ಟು ಇರೋದಲ್ರಿ. ಕಾಮನಾಗಿ ನಾವು ಬಡಿತೀವಿ, ಮೊದಲು ಸ್ವಲ್ಪ ಬಡ್ದು ಹಿಂದ್ಗಡೆ ತೀಡ್ತೀವಲ್ಲ, ಅದೆಲ್ಲ ರೊಟ್ಟಿ ಮಾಡಿದಾಗ ಸ್ವಲ್ಪ ಸಿಡ್ದಿರ್ತೈತಿ ಅದು. ಆಮೇಲೆ ತೊಳ್ಕೊಂಬಿಟ್ರೆ ಮುಗಿದೋಯ್ತು. ಓಕೆ ಸ್ನೇಹಿತರೆ, ಹಿಂಗೈತೆ ನೋಡ್ರಿ. ಏನೋ ಹಿಟ್ಟಿನ ಡಬ್ಬಿದು ಇಲ್ಲೊಂದು ಗ್ಯಾಪ್ ಐತಿ, ಯಾಕಂದ್ರೆ ಇದು ಜೋಳದ ಹಿಟ್ರಿ. ಆಮೇಲೆ ಇಲ್ಲಿ ಬಂದ್ರೆ ಇದರ ಹಿಟ್ಟು ಗೋಧಿ ಹಿಟ್ಟು ಇಡ್ತೀನಿ. ಅದು ಗೋಧಿ ಹಿಟ್ಟಿನ ಡಬ್ಬಿ ತೊಳೆದಿಟ್ಟಿನಿ. ಗೋಧಿ ಹಿಟ್ಟು ಹಾಕಬೇಕು. ಅಯ್ಯವ್ವ ಕೈ ಸುಟ್ಕೊಂಡೆ. ಬಟ್ ಹೋಗಿ ಹಂಚಿಗೆ ಹತ್ತಿತ್ತು ನೋಡಿ. ಹಿಂಗೇನಾರ ಸುಟ್ರೆ ಮಿರಿ ಮೀನಿಸ್ತು ನೋಡ್ರಿ. ಓಕೆ ಸ್ನೇಹಿತರೆ, ನಾನು ಉಣಮ್ರಿ ಹಾಗೆ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡಮ್ಮ. ರಾಜಗಿರಿ ಪಲ್ಯ ರೊಟ್ಟಿ ತೊಗೊಂಡ್ರಿ, ಸ್ವಲ್ಪ ದಪ್ಪ ಮಾಡ್ಕೊಂಡೆ ಅಂದಲ್ಲ ರೊಟ್ಟಿ ತೊಗೊಂಡು ಮಸ್ತ್ ಆಗುತ್ತೆ ನೋಡ್ರಿ ಊಟ. ಅದ್ರಾಗ ರಾಜಗಿರಿ ಪಲ್ಯ ಬಿಸಿ ರೊಟ್ಟಿ ಏನು ಎರಡು ಮಾತಿಲ್ಲ, ಆ ಥರ ಆಗುತ್ತೆ. ಅದ್ರಾಗ ಜೊತೆಗೆ ಪಾಯಸ ಏನು ಬೇಕಾಗಲ್ಲ. ಈ ಸದ ರೊಟ್ಟಿ ಇದು ಪಲ್ಯ ಉಂಡ್ರೆ ನಾ ಏನು ಹೇಳ್ರಿ ಮಸ್ತ್ ಟೇಸ್ಟ್ ಆಗಿರ್ತಾ. ಬರ್ರಿ ಎಲ್ಲರೂ ಊಟ ಮಾಡಮ್ಮ. ತೋರಿ ಹಂಗೆ ಒಂದೊಂದು ತುತ್ತ ನೋಡ್ರಿ. ಮಗ ಕಾರ್ ತೊಗೊಂಡು ಹೊಂಟ್ಬಿಟ್ಟ. ಸಾಕು ಖಾಲಿ ಪಿಲಿ ಹಾರ್ನ ಹಾಕದ ತೊಗೊಂಡು ಹೋಗಿ ಹಂಗೆ ಮುಂದಕ್ಕೆ ಹೋಯ್ ಬಾ ಒಂದು ರೌಂಡ್ ನೋಡ್ರಿ. ತೊಳೆದ ಬೆಳಗ್ಗೆ ಅಷ್ಟು ಎಲ್ಲ ಚಂದ ಶಾಂಪು ಹಾಕಿ ಬೆಳಗ್ಗೆ ಅಷ್ಟು ಶಾಂಪು ಹಾಕಿ ತೊಳೆದನ ಕ್ಲೀನ್ ಮಾಡ್ಯಾನ ಕಾರು.
ಹೀಗಿದ್ರೆ ತೊಗೊಂಡು ತಿರ್ಗಾಡ್ಬೇಕ ನಾವು ಮಗ. ಎಲ್ಲೋದ ಕರಿ ಮಾಮಗ. ಹಸಿಮೆಣ್ಸಿಕಾಯಿ ಜಜ್ಜಿನೆಲ್ಲ ಕೈ ಎಲ್ಲ ಫುಲ್ಲು ಉರಿಯಾಕತ್ತವು. ಏನು ಗೊತ್ತಾ ಸ್ನೇಹಿತರೆ, ಇವತ್ತು ಹಸಿಮೆಣ್ಸಿಕಾಯಿ ಜಜ್ಜಿ ಪಲ್ಯಕ್ಕೆ ಹಾಕಿನೆಲ್ಲ ಅದು ಕೈ ತೊಳ್ಕೊಳ್ಳೋದು, ಅದು ಸ್ನಾನ ಮಾಡೋ ಸಾಬೂನು ಹಚ್ಚಿ ಕೈ ತೊಳ್ಕೊಳ್ಳೋದು ನೆನಪೇ ಇಲ್ಲ. ಅದು ಜಳಕ ಮಾಡೋ ಮುಂದಾಗ ಮುಖಕ್ಕೆ ಒರೆಸ್ಕೊಂಡ್ಬಿಟ್ನಿ ತಗೋ. ಒಂದು 10 ನಿಮಿಷ ಅಷ್ಟು ಉರಿತು ಮುಖ, ಅಷ್ಟು ಉರಿತು ಯಪ್ಪ. ಏನು ಮಾಡ್ತೇವೆ ಈಗಿದ್ದ ಕೈ ಇವೆಲ್ಲ ಬೆರಳುಗಳು ಉರಿಯಾಕತ್ತವು ಇವು. ಕರೆಕ್ಟೇ ಅದ ಆ ಕಡೆ ಅದ. ಸುಮ್ಮ ಕುಂದ್ರಲ್ರಿ, ಏನು ಕೆತ್ತಿವಿ ಕೆಲಸ ಮಾಡ್ತಾನೆ ಇರ್ತಾವೆ. ಇನ್ನು ಇವ ಪಾಡ ನಮ್ಮ ಅಭಿಗೆ ಒಂದು ಸ್ವಲ್ಪನೂ ಭಯ ಇಲ್ಲ. ನಾ ತೊಗೊಂಡು ಹೋಗ್ತೀನಿ ಸದ್ ಕಾರ್ ಅಂತ ನಿಂದಿರ್ತಾನೆ. ನಾವು ಡ್ರೈವಿಂಗ್ ಬರಲ್ಲ ಬಿಡಲ್ಲ, ತೊಗೊಂಡು ಹೋಗ್ತೀನಿ ಸದ್ ಅಂತೆ ಅವ. ಇನ್ನು ಇವನಿಗೆ ಭಯ ಐತೆ, ಅವನಿಗೆ ಭಯ ಇಲ್ಲ ಸ್ವಲ್ಪ. ಅಭಿ ಹಂಗೆ ಅದನ್ರಿ. ಓಕೆ ಸ್ನೇಹಿತರೆ, ಬಟ್ಟೆ ಇಟ್ಟಿದ್ದೀನಿ ರೀ. ಬಟ್ಟೆ ತೊಳೆದಾಕ್ತೀನಿ. ಬಟ್ಟೆ ಹೊಲಿಬೇಕು. 1-2-3 ಬ್ಲೌಸ್ ಅದಾವೆ, ಹೊಲ್ದು ಕೊಡಬೇಕು. ಇವತ್ತೇ ರೆಡಿ ಮಾಡಬೇಕು. ಓಕೆ ಸ್ನೇಹಿತರೆ, ನೋಡಿರಿ ಮತ್ತೊಂದು ಬ್ಲೌಸ್ ಬಂತು. ಇವಾಗ ಅರ್ಜೆಂಟಿಗೆ ಕುಂತ್ಕೊಂಡು ಹೊಲಿಬೇಕಂತ. ಬೆಳಗ್ಗೆ 7ಕ್ಕೆ ಬಂದು ಒಯ್ತೀನಿ ಅಂತ ಹೇಳ್ಯಾರ. ರಾತ್ರಿ ಕೂತ್ಕೊಂಡು, ರಾತ್ರಿ ಅನ್ನೋಕ್ಕೆ ನಿಸಾದ್ ಹೊಲಿಬೇಕು ರೀ. ಈಗ ಹೊಲ್ದು ಬಿಡ್ಬೇಕು. ನೋಡಿರಿ ಈ ಥರ ಡಯಾಗ್ರಾಮ್ ಹಾಕೀನಿ. ಇದು ಬಾಡಿ ಹಿಂದೆ ಮುಂದೆ ಶೇಪ್. ಅದೇನೈತಿ ತೋಳಿಗೆ ತೊಗೊಳೋದು ಆ ಕಡೆದು. ಇದಿಷ್ಟು ಬಾಡಿ ಶೇಪ್ ನೋಡಿರಿ. ಫುಲ್ ಸಿಕ್ಕಾಪಟ್ಟೆ ದಪ್ಪ ಅದರ. ಮೆಜರ್ಮೆಂಟು ಬಾಡಿದು ಅಗಲ 11 ಇಂಚು, ಉದ್ದ 13.5. ಅದ್ರೊಳಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಲ್ಲ, ಹಿಂಗಾಗಿ ನೋಡಿರಿ. ಇದು ಅಳತೆ ಬ್ಲೌಸು. ದಪ್ಪ ಅದಾರೆ ಸಿಕ್ಕಾಪಟ್ಟೆ. ಈಗ ಕುಂತ್ಕೊಂಡು ಹೊಲಿಬೇಕು. ಆಲ್ರೆಡಿ ಈಗ ಒಂದು ಹೊಲ್ದು ಮುಗಿಸಿನಿ ರೀ. ಅಲ್ಲಿ ಹಾಕಿ ನೋಡ್ರಿ. ಅಲ್ಲಿ ಇನ್ನೂ ಒಂದು ಹೊಲಿಬೇಕು. ಅಲ್ಲಿ ಇಟ್ಟು ನೋಡ್ರಿ, ಅದು ಹೊಲಿಬೇಕು. ಅದು ರೀಲ್ ಇಲ್ಲ ಈಗ. ಅದೇ ಕಲರ್ ಮ್ಯಾಚ್ ಆಗೋವಂಥದ್ದು ರೀಲ್ ಇಲ್ಲ. ಅದಕ್ಕೆ ಯಜಮಾನ್ರಿಗೆ ಹೇಳಿದ್ದೀನಿ, ಫೋಟೋ ಹೊಡೆದು ಹಾಕಿದ್ದೀನಿ. ತೊಗೊಂಬರೋದಕ್ಕೆ ಏನೇ ತರ್ತೀನಿ ಅಂತ ಹೇಳ್ಯಾರ. ತರ್ತಾರೆ ಬಿಡ್ತಾರೆ ನೋಡ್ಬೇಕು. ಅದನ್ನೂ ಬೆಳಗ್ಗೆ ಕೊಡ್ಬೇಕು. ಈಗ ಆಲ್ರೆಡಿ ಅಲ್ಲಿ ಒಂದು ಪ್ಲೇನ್ ಬ್ಲೌಸು ಹೊಲ್ದು ಇಟ್ಟೇನಿ ರೀ. ಅದು ಒಂದು 2 ಒಬ್ಬರು ಅದಾವ. ಅದು ಒಂದು, ಆಮೇಲೆ ಅದು 2 ಒಬ್ಬರು ಅದಾವ. ಇದು ಮತ್ತು ಬೇರೆ ಅದಾರ್ದ್ರಿ. ಈಗೇನು ರೀ ಫಂಕ್ಷನ್ಗಳು ಚಾಲು ಆತವಲ್ಲ, ಏನು ಮದುವೆ ಮುಂಚೆ ಜವಳ ಕಾರ್ಯಕ್ರಮ ಅದು ಇದು ಅಂಥೇಳಿ, ಹೀಗಾಗಿ ಎಮರ್ಜೆನ್ಸಿ ಒಳಗೆ ಬರ್ತಾರೆ ರೀ. ಅದಕ್ಕೆ ನೋಡಿರಿ, ಒಂದು ಬ್ಲೌಸಿಗೆ ನಾರ್ಮಲಾಗಿ ಯಾವಾಗಾರ 4-5 ದಿನ ಬಿಟ್ಟು ಕೊಡೋದಾದ್ರೆ 80 ರೂಪಾಯಿ ತೊಗೊತೀವಿ. ಇಲ್ಲ ಎಮರ್ಜೆನ್ಸಿ ಅರ್ಜೆಂಟ್ನ ಬಂದ್ರಂದ್ರೆ 100 ರೂಪಾಯಿ ಹೇಳ್ತೀವಿ ಒಂದು ಬ್ಲೌಸಿಗೆ. ಅಷ್ಟೇ ನೋಡಿರಿ. ಇದು ಬೆಳಗ್ಗೆ ಕೊಡ್ಬೇಕು. ಇವಾಗ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಕೊಡಬೇಕು ನೋಡಿರಿ. ಇಷ್ಟು ಚಾಲ್ತಿ ಇಷ್ಟು ಹಾಕ್ಲೇಬೇಕು ಅವರಿಗೆ. ಅರ್ಜೆಂಟ್ನ ಬಂದು ಹೊಲಿಸ್ಕೊಂಡು ಹೋಗಿಬಿಡ್ತಾರೆ. ಓಕೆ ಸ್ನೇಹಿತರೆ, ಇದು ಬ್ಲೌಸು ಸ್ಟಿಚ್ ಮಾಡಬೇಕು. ಇದು ನೋಡಿ, ಈ ಕಲರು ರೀಲು ಇಲ್ಲ, ಬೇರೆ ಯಾವ್ದು ಹಾಕಿದ್ರೂ ಇದು ಆಗಲ್ತು. ಇದ್ದದ್ದು ಒಳಗಿದ್ದದ್ದು ಇದೆಲ್ಲ ಇದು ಪ್ಯಾಚಪ್ ಮಾಡಿದ್ದೀನಿ. ಈಗ ಮ್ಯಾಲೆ ಮೇನ್ ಫ್ರಂಟಾಗಿ ಹಾಕ್ಬೇಕಾಗಿರ್ತೈತಲ್ಲ, ಅದಕ್ಕೆ ಇದೇ ಕಲರ ಹಾಕ್ಬೇಕಾಗತ್ತೆ. ಈ ಕಲರ್ ಬೇಕು ನೋಡಿರಿ. ಸೀರೆ ಕಲರ್ ಚೆಂದ ಐತಲ್ಲ, ಸಾಫ್ಟ್ ಐತೆ ಸೀರೆ. ಇದು ತೋಳರಿ, ಇದು ತೋಳಿಗೆ ಬರೋ ಡಿಸೈನ್. ಓಕೆ, ಇಷ್ಟ ಐತೆ ನೋಡಿರಿ. ಏನೋ ಅಡುಗೆ ಮಾಡಬೇಕು. ಕುಂತ್ಕೊಂಡು ಮಧ್ಯಾಹ್ನದಾಗ ಇವನು ಕಟ್ ಮಾಡಿದೆ. ಆಮೇಲೆ ಇನ್ನೂ ಇಲ್ಲೊಂದು ಐತೆ ನೋಡಿರಿ. ಇದು ಒಂದು ಹೊಲಿಬೇಕು, ಇದೊಂದು ಹೊಲಿಬೇಕು. ಇನ್ನೂ ಇಲ್ಲದವ್ರಿ ಅವು ಸಾವಕಾಶ ಹೊಲ್ದ್ರೆ ಐತಿ. ಇವಾಗೇನು ಅರ್ಜೆಂಟ್ ಇಲ್ಲ ಅವು ಹೊಲಿಯೋದಕ್ಕೆ. ಆಮೇಲೆ ಅಲ್ಲೊಂದು ಸೀರೆ ಐತ್ರಿ, ಅದನ್ನೊಂದು ಇದಕ್ಕೆ ಕೊಟ್ಟಾರಿ, ಕೌದಿಗೆ ಲ್ಯಾವಿ ಮಾಡೋದಕ್ಕೆ, ಒಲೆ ಮಾಡೋದಕ್ಕೆ ಕೊಟ್ಟಾರ. ಅದನ್ನು ಒಲೆ ಮಾಡ್ಬೇಕ್ರಿ. ಅದನ್ನು ಹಂಗಾರಿಗೆ ಸಣ್ಣಗಿನ ಒಂದು ಹೊಲ್ಕೋತ ಕುಂದ್ರಬೇಕು. ಆಯಿತಾ. ಸ್ಕೂಲ್ ಡ್ರೆಸ್ ಅದಾವು, ಒಂದು ಹುಡುಗಿ ಸ್ಕೂಲ್ ಡ್ರೆಸ್ ಅದಾವು, ಅದು ಹೊಲಿಬೇಕು. ಓಕೆ ಸ್ನೇಹಿತರೆ, ಸಿಗೋಣ್ರಿ ಮತ್ತೆ. ಓಕೆ ಸ್ನೇಹಿತರೆ, ಇದೊಂದು ಬ್ಲೌಸು ರೆಡಿ ಮಾಡಬೇಕು. ಆಮೇಲೆ ಇದೊಂದು ಬ್ಲೌಸ್ ರೆಡಿ ಮಾಡಬೇಕು. ಈಗ ಒಂದು ಬ್ಲೌಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವು ಇಷ್ಟು ಬೆಳಗ್ಗೆ ಬಂದು ತೊಗೊಂಡು ಹೋಗ್ತಾರೆ ನೋಡಿರಿ. ಇನ್ನು ಸಂಜೆಗೆ ಅಡುಗೆ ಮಾಡೋದನ್ನು ಮಾಡ್ಬೇಕು ನೋಡಿರಿ ಎಲ್ಲನೂ.
ಚಪಾತಿ ಪುಂಡಿ ಪಲ್ಯ ಮಾಡ್ಬೇಕನ್ನೋ ಪ್ಲ್ಯಾನಿಂಗ್ ಇತ್ತು ಸ್ನೇಹಿತರೆ, ಆಗಲಿಲ್ಲ. ಶಾವಿಗೆ ಉಪ್ಪಿಟ್ಟು ಮಾಡಿದೆ. ನನ್ನ ಮಗನಿಗೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಚೂರು ಇಷ್ಟ ಆಗಂಗಿಲ್ಲ. ಪಾಯಸ ಕೊಡ್ರಿ ತಿಂತೀನಿ ಅಂತಾನೆ, ಆಮೇಲೆ ಶಾವಿಗೆ ಬಸ್ಬಿಟ್ಟು ಮೇಲೆ ಒಗ್ಗರಣೆ ಹಾಕ್ರಿ ಅದನ್ನು ತಿಂತೀನಿ ಅಂತಾನೆ. ನಾವಿದ್ರೆ ಬಿಸಿ ಬಿಸಿದು ಮಾಡ್ಕೊಂಡು ಯಾವ್ದಾರ ಒಂದು ಬೆಚ್ಚಗೆ ತಿಂದಕ್ಕೆ ಕುಂತ್ರಾಯ್ತು ಅಂತೇಳಿ ನಾನು ಅಂದ್ರೆ ಮಗ ಹಿಂಗೆ. ಆದ್ರೆ ಅವ್ನಿಗೆ ಒತ್ತೈದಿನ ತಿನ್ಸಕತ್ತೀವಿ ಅವ್ರ ಪಪ್ಪ ಇದ್ರು ಅಂತೇಳಿ ತಿನ್ನಕತ್ತಾನ. ಇಲ್ಲ ಅಂತಂದ್ರೆ ತಿನ್ನಲ್ಲ, ನನಗೆ ಅನ್ನ ಕೊಡ್ರಿ ಅಂತಿದ್ದ ಅವ. ಮಸ್ತಾಗಿತ್ತು ರೀ ಶಾವಿಗೆ ಉಪ್ಪಿಟ್ಟು. ಇವು ಅಮ್ಮ ಮಾಡಿಸಿ ಕಳ್ಸ್ಯಾಳ ನೋಡ್ರಿ. ಯಾವಾಗ ಗೊತ್ತೇನು ರೀ, 2 ವರ್ಷದ ಹಿಂದೆ ಮಾಡಿಸಿದಂಥ ಶಾವಿಗೆಗಳ್ರು ಇವಾಗ ಭಾರಿ ಉದ್ರ ಅಂದ್ರೆ ಭಾರಿ ಚಂದ ಆಗ್ತದೆ ರೀ ಶಾವಿಗೆ ಉಪ್ಪಿಟ್ಟು. ಹಿಂಗೈತೆ ನೋಡ್ರಿ ಇವತ್ತಿನ ವೀಡಿಯೋ. ಓಕೆ ಸ್ನೇಹಿತರೆ, ಬರ್ರಿ ರಾತ್ರಿ ಊಟ ಶಾವಿಗೆ ಉಪ್ಪಿಟ್ಟು ಅನ್ನಕತ್ತ ನೋಡ್ರಿ ಮಗ. ಹೆಂಗಾಗ್ಯದ? ಚೆನ್ನಾಗಿಲ್ಲ ದನಕಾಯ ನೋಡ್ರಿ ನಡೆದು ಊಟ. ಬಟ್ಟೆ ಒಲ್ಲದಿದ್ದು ಸ್ನೇಹಿತರೆ, ಹೀಗಾಗಿ ಅಡುಗೆ ಪೂರ್ತಿ ಎಲ್ಲಿ ಮಾಡೋದು ಅದು ಇಷ್ಟು ಬಿಸಿದು ಮಾಡ್ಕೊಂಡು ತಿಂದ್ರೆ ಆಯಿತು ಅಂಥೇಳಿ ಮಾಡಿ ನೋಡ್ರಿ. ಬರ್ರಿ ಎಲ್ಲರೂ, ಯಾರಿಗೆಲ್ಲ ಶಾವಿಗೆ ಉಪ್ಪಿಟ್ಟು ಇಷ್ಟ ಹೇಳ್ರಿ ತೋರಿ. ಸೂಪರ್. ಓಕೆ ಸ್ನೇಹಿತರೆ, ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಹೊರಗೆ ಬಂತೀವಿ ನೋಡ್ರಿ, ಸ್ವಲ್ಪ ಗಾಳಿ ಹೋಗಕ್ಕಂತೇಳಿ. ಚಂದ್ರಮ್ಮ ಬಂದ ನೋಡ್ರಿ. ಇಷ್ಟು ಮೊನ್ನೆ ಹುಣ್ಣು ಐತಲ್ಲ ಅಲ್ಲದ ಜೂಮ್ ಹಾಕಿದ್ರೆ ನೋಡ್ರಿ ಇಷ್ಟು